ಈಗ ಆ ಬಾಂಗ್ಲಾದೇಶ ಅವ್ರಿಗೆ ನಿಜವಾಗ್ಲೂ ಹೊಡಿಬೇಕು, ಒಂದೆರಡು ವಧೆ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ ಸೀರಿಯಸ್ ಆಗಿ. ಕೆಳಗಡೆ ಆಡಿ ಮ್ಯಾಚ್ನ ಗೆಲ್ಬೋದಾಗಿದ್ರೆ ಒಳ್ಳೆ ಪೆದಂಗ್ ಆಡಿದ್ರು ಅಂತ ನನ್ಗನ್ಸ್ತಾ ಇದೆ. ಎಲ್ಲ ಔಟ್ ಆಗಿರೋದು ನೀವು ಅಬ್ಸರ್ವ್ ಮಾಡಿದ್ರೆ ಆಕಾಶ ಹೊಡಿಯಕ್ ಹೋಗಿ ಔಟ್ಗಳಾಗಿ, ಸಿಕ್ಸ್ ಹೊಡಿಯಕ್ ಹೋಗಿ ಔಟ್ಗಳಾಗಿ, ಒಬ್ರು ಜವಾಬ್ದಾರಿ ತಗೊಳ್ದೆ ಈ ಪಂದ್ಯನ ಸೋತಿರೋದು. ಆಕ್ಚುಲಿ ಪಾಕಿಸ್ತಾನ ಒಂದಂತಕ್ಕೆ ಲಕ್ಕಿನ ಅಂತ ಕೂಡ ನನಗನ್ನಿಸ್ತು. ಯಾಕಂದ್ರೆ 135 ಮಾಡ್ತಾ ಹೋಗ್ತಾ ಇರ್ಲಿಲ್ರಿ ಅವರು. ನಾನು ನೆನೆ ಇನ್ಸ್ಟಾಲಿ ಮಿಡ್ ಇನ್ನಿಂಗ್ಸ್ ಲೈವ್ ಬಂದಿದ್ದೆ ಇನ್ಫ್ಯಾಕ್ಟ್. ಅವಾಗ ಹೇಳ್ತಾ ಇದ್ದೆ ಈ ಹಂತದಲ್ಲಿ ಬಾಂಗ್ಲಾದೇಶ್ ಫೇವರೇಟ್ಸ್ ಅಂತ. ಯಾಕಂದ್ರೆ 136 ರನ್ನು ಅದೇನು ಡಿಫಿಕಲ್ಟ್ ಪಿಚ್ಚು ಅಲ್ಲಿ ಇರ್ಲಿಲ್ಲ. ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನು ಸಖತ್ ಡಿವಿಯೇಟ್ ಆಗ್ತಾ ಇತ್ತು ಅಥವಾ ಪಿಚ್ಚಾಗಿ ಇಷ್ಟು ಗ್ರಿಪ್ ಆಗ್ತಾ ಇತ್ತು ಅಂತ. ಎಲ್ಲ ಬ್ಯಾಟರ್ಸ್ಗಳು ತಾವೇನೆ ಕೆಟ್ದಾಗ ಆಡಿ ಮ್ಯಾಚ್ನ ಸೋತ್ರು ಅಂತ ಹೇಳ್ಬೋದು. ಸೊ ಈಗ ಆರ್ಗನೈಸರ್ಸ್ಗೆ ಏನ್ ಹೇಳ್ತೀರಾ, ಡ್ರೀಮ್ ಕಮ್ ಟ್ರೂ ಆಗಿದೆ. ಇಂಡಿಯಾ ಪಾಕಿಸ್ತಾನ್ ಫೈನಲ್ಸ್ ಬೇಕಾಗಿತ್ತು, ಇಂಡಿಯಾ ಪಾಕಿಸ್ತಾನ್ ಫೈನಲ್ಸ್ ಸಿಕ್ಕಿದೆ.